ನಮಸ್ಕಾರ ಸ್ನೇಹಿತರೆ. ಆ, ನಾವಿವತ್ತು ಆ, ರಾಮದೇವರ ಬೆಟ್ಟ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗ ಬೆಂಗಳೂರಿಂದ ನಮಗೆ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಮೈಸೂರು ಮತ್ತು ಬ್ಯಾಂಗ್ಳೂರು ಹೈವೇಲಿ ಬರುತ್ತೆ. ಆ ಹೈವೇಯಿಂದ ಒಂದು 2 ಕಿಲೋಮೀಟರ್ಸ್ ಒಳಗೆ ಬಂದರೆ ನಿಮಗೆ ಈ ಜಾಗ ಸಿಗುತ್ತೆ. ನಾವಿವಾಗ ರಾಮದೇವರ ಬೆಟ್ಟದ ಪಾರ್ಕಿಂಗ್ನಲ್ಲಿ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಕಾರ್ ಮತ್ತು ಬೈಕ್ ಪಾರ್ಕಿಂಗಿಗೆ ಜಾಗ ಇದೆ. ಆ್ಯಂಡ್ ಆ, ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ನಿಮಗೆ. ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಬೆಟ್ಟದ ಮೇಲೆ ಹೋಗಬೇಕು. ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಸೊ ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ನಾವೀಗ ಮೆಟ್ಲು ಹತ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಒಂದಿಷ್ಟು ಮೆಟ್ಲು ಹತ್ಕೊಂಬಂದಿದ್ದೀವಿ. ಇನ್ನೂ ಎಷ್ಟು ಮೆಟ್ಲು ಇದ್ದಾವೆ ಅಂತೇಳಿ ಗೊತ್ತಿಲ್ಲ. ಆಗಲೇ ಕಾಲು ನೋವು ಸ್ಟಾರ್ಟ್ ಆಗೋಗಿದೆ. ಬಟ್ ಬೆಟ್ಟದ ಮೇಲೆ ತನಕ ಹೋಗಬೇಕು. ಸೊ ಎನರ್ಜಿ ತೊಗೊಂಡು ಹೋಗೋಣ ಬನ್ನಿ. ಸೊ ಗೈಸ್, ಇಲ್ಲಿ ಒಂದು ಶಿವನ ಸ್ಟ್ಯಾಚು ಇದೆ, ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ನೀವು ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಮಧ್ಯೆ ಮೆಟ್ಲುಗಳ ಸೈಡಲ್ಲಿ ಬಂಡೆಗಳಿರ್ತವೆ. ಆ್ಯಂಡ್ ಗ್ರೀನರಿ ಕೂಡ ಇರುತ್ತೆ ನಿಮಗೆ. ಸೊ ನೇಚರ್ ಮಧ್ಯ ಒಂದು ಟ್ರೆಕ್ಕಿಂಗ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಸೊ ಗೈಸ್, ಇಲ್ಲಿ ಮಧ್ಯದಲ್ಲಿ ನಮಗೆ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಸಿಗ್ತಾ ಇದೆ. ಇಲ್ಲಿ ಪೂಜೆ ಕೂಡ ಮಾಡಿಸ್ಬೋದು ನೀವು. ಭಟ್ರು ಇರ್ತಾರೆ. ವಾಶ್ರೂಮ್ ಫೆಸಿಲಿಟಿ ಕೂಡ ಇರುತ್ತೆ. ಆ್ಯಂಡ್ ದೇವಸ್ಥಾನದಲ್ಲಿ ಯಾವ್ಯಾವ ಟೈಮ್ಗೆ ಏನೇನು ಪೂಜೆ ಮಾಡ್ತಾರೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಸೊ ಒಳಗಡೆ ಹೋಗಿ ನೀವು ಪೂಜೆ ಮಾಡಿಸ್ಕೊಬೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಗೈಸ್ ನೋಡಿ, ಇಲ್ಲಿ ಬಂಡೆ ಮೇಲೆ ಚಿಕ್ಕ ಚಿಕ್ಕ ಮರದ ಟೈಪು ಬೆಳ್ಕೊಂಡಿದೆ. ಒಂಥರ ಇದನ್ನ ನೋಡಿದ್ರೆ ಬೋನ್ಸಾಯಿ ಟ್ರೀಸ್ ಬರುತ್ತಲ್ಲ, ಆ ಥರ ಕಾಣ್ತಾ ಇದೆ. ಓ, ದೇರ್ ಇಸ್ ಎ ಲೇಕ್ ಹಿಯರ್. ಕೊಳ ಇದೆ, ತುಂಬ ಸಖತ್ತಾಗಿ ಕಾಣ್ತಾ ಇದೆ ಕೊಳ. ಎಲ್ಲ ಬಂಡೆಗಳ ಮಧ್ಯೆ ತುಂಬ ಚೆನ್ನಾಗಿದೆ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಬಂಡೆ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಬಂಡೆ. ಇಲ್ಲಿ ಶೋಲೆ ಮೂವಿ ಶೂಟಿಂಗ್ ಮಾಡಿದ್ದು ಅಂತೇಳಿ ಹೇಳ್ತಾರೆ. ಸೊ ಮೋಸ್ಟ್ಲಿ ಇದೇ ಬಂಡೆಲಿ ಇದ್ರೂ ಇರ್ಬೋದು. ಆ್ಯಂಡ್ ಬಂಡೆ ಪಕ್ಕ ನೋಡಿದ್ರೆ ನಿಮಗೆ ಇಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಆ್ಯಂಡ್ ದೇವಸ್ಥಾನದ ಪಕ್ಕ ಇಲ್ಲೆಲ್ಲ ಬಂಡೆಗಳ ಮಧ್ಯೆ ಒಂದು ಕೊಳ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ ಕೊಳ. ಆ್ಯಕ್ಚುಲಿ ಬಂಡೆ ಮತ್ತು ಗ್ರೀನರಿ ಮಧ್ಯ ಪರಿಶುದ್ಧ ನೀರು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಹಾಗೆ ಬಂಡೆ ನೋಡಿದ್ರೆ ನೀವು, ಬಂಡೆ ಮೇಲ್ಗಡೆ ಒಂದು ಸಣ್ಣ ಸಣ್ಣ ಮರದ ಥರ ಬೆಳ್ಕೊಂಡಿದೆ. ಆ ಮರಗಳು ನೋಡಿದ್ರೆ ಒಂಥರ ನಿಮಗೆ ಬೋನ್ಸಾಯಿ ಪ್ಲ್ಯಾಂಟ್ಸ್ ಬರುತ್ತಲ್ಲ, ಆ ಥರ ಕಾಣುತ್ತೆ. ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಪ್ಲ್ಯಾಂಟ್ಸ್ ಅದು. ಸೊ ದೇವಸ್ಥಾನದ ಮುಂದೆ ನಿಮಗೆ ಒಂದು ಸ್ತಂಭ ಇದೆ. ದೇವಸ್ಥಾನ ಚಿಕ್ಕದಾಗಿದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವಿಲ್ಲಿ ಪೂಜೆ ಕೂಡ ಮಾಡಿಸ್ಬೋದು. ಪಟ್ಟಾಭಿರಾಮ ದೇವಸ್ಥಾನ. ಸೊ ಗೈಸ್, ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿದೆ. ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋದ್ರೆ ನಮ್ಗೆ ಇಲ್ಲಿ ಸಿಗುತ್ತೆ. ಈ ದೇವಸ್ಥಾನಕ್ಕೆ 700 ವರ್ಷ ಹಳೆಯ ಇತಿಹಾಸ ಇದೆ ಅಂತೇಳಿ ಹೇಳ್ತಾರೆ. ಸೊ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತೇಳಿ. ಸೊ ಗೈಸ್, ನಾವು ಇವಾಗ
ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀವಿ. ಇದು ಕೂಡ ಈ ಬೆಟ್ಟದ ಮೇಲೆ ಇದೆ ದೇವಸ್ಥಾನ, ಬೆಟ್ಟದ ಪಕ್ಕ ಇದೆ. ಆ್ಯಂಡ್ ಇಲ್ಲಿ 2 ಗಂಟೆಯಿಂದ ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆ ತನಕ ಪೂಜೆ ಮಾಡಿಸ್ಬೋದು ನಾವು ವೀಕ್ ಡೇಸಲ್ಲಿ. ವೀಕೆಂಡಲ್ಲಿ ಆದರೆ 9 ಗಂಟೆಯಿಂದ 5 ಗಂಟೆ ತನಕ ಪೂಜೆ ಮಾಡಿಸ್ಬೋದು. ಬನ್ನಿ, ಮೇಲೆ ಒಂದು ಮಂಟಪ ಥರ ಇದೆ, ಅದನ್ನು ನೋಡ್ಕೊ. ನಾನು ಕ್ಯಾಕ್ಟಸ್ ಗಿಡಗಳನ್ನ ತುಂಬ ಕಡೆ ನೋಡಿದ್ದೆ, ಬಟ್ ಇಲ್ಲಿ ತುಂಬ ಜಾಸ್ತಿ ಇದ್ದಾವೆ. ಹೆಂಗಿದ್ದಾವೆ ಅಂದರೆ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿರುವಂಥ ಕ್ಯಾಕ್ಟಸ್ ಗಿಡಗಳು ಕೂಡ ಇದ್ದಾವೆ. ಸೊ ಗೈಸ್, ನಾವಿವಾಗ ದೇವಸ್ಥಾನದಿಂದ ಪಟ್ಟಾಭಿರಾಮ ದೇವಸ್ಥಾನದಿಂದ ಬೆಟ್ಟದ ಪೀಕಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ನಿಮಗೆ ತುಂಬ ಕಾಡಿದೆ ಆ್ಯಂಡ್ ಬಂಡೆಗಳು ಕಾಣಿಸುತ್ತೆ. ಇಲ್ಲಿ ಮಧ್ಯದಲ್ಲಿ ಇಲ್ಲೊಂದು ದೇವಿದು ದೇವಸ್ಥಾನ ಥರ ಏನೋ ಮಾಡಿದ್ದಾರೆ. ಯಾವ ದೇವರು ಅಂತೇಳಿ ಗೊತ್ತಿಲ್ಲ, ಮೋಸ್ಟ್ಲಿ ಸೀತೆ ಇದ್ರೂ ಇರ್ಬೋದು, ಯಾಕಂದರೆ ಕೆಳಗೆ ಪಟ್ಟಾಭಿರಾಮ ದೇವಸ್ಥಾನ ಇರೋದ್ರಿಂದ. ಸೊ ಇಂಥ ಪ್ಲೇಸಸ್ ನಾವು ಬೆಟ್ಟಕ್ಕೆ ಹೋಗುವಾಗ ತುಂಬ ಸಿಗುತ್ತೆ ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿರುತ್ತೆ. ಸೊ ಬನ್ನಿ, ಕಂಟಿನ್ಯೂ ಮಾಡೋಣ. ಸೊ ಗೈಸ್, ನಾವು ಆಲ್ಮೋಸ್ಟ್ ಬೆಟ್ಟದ ತುದಿ ಹತ್ತತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಬಂದರೆ ನೀವು ಬಂಡೆ ಇದೆ ಒಂದು, ಈ ಬಂಡೆನ ನಾವು ಹತ್ಕೊಂಡು ಹೋಗಬೇಕು. ಸೊ ಬಂಡೆ ಮೇಲೆ ಹತ್ಕೊಂಡು ಹೋಗೋದಕ್ಕೆ ಇಲ್ಲಿ ರೇಲಿಂಗ್ ಹಾಕಿದ್ದಾರೆ. ಈ ರೇಲಿಂಗ್ ಹಿಡ್ಕೊಂಡು ಸೇಫಾಗಿ ಹತ್ಕೊಂಡು ಹೋಗಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಏನಾದರೂ ಸ್ಲಿಪ್ ಆದರೆ ಫುಲ್ ಕೆಳಗೆ ಬಂದುಬಿಡ್ತೀರಾ ನೀವು. ಸೊ ತುಂಬ ಸೇಫಾಗಿ ಆರಾಮಾಗಿ ಹತ್ಕೊಂಡು ಹೋಗಿ. ಮಕ್ಕಳೆಲ್ಲ ಇದ್ದರೆ ಇಲ್ಲಿ ಹತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸೊ ಆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ನೀವು ಹತ್ಕೊಂಡು ಹೋಗ್ಬೇಕಾದ್ರೂ ತುಂಬ ಹುಷಾರಾಗಿ ಹತ್ಕೊಂಡು ಹೋಗಬೇಕು. ಇಟ್ ಈಸ್ ನಾಟ್ ಈಸಿ, ಅಷ್ಟೊಂದು ಈಸಿ ಎಲ್ಲ ಹತ್ಕೊಂಡು ಹೋಗೋದು. ಸೊ ಬಟ್ ಒಂಥರ ಥ್ರಿಲ್ಲಿಂಗ್ ಆಗಿದೆ ಗೈಸ್. ಸೊ ಗೈಸ್, ನಾವಿವಾಗ ರಾಮದೇವರ ಬೆಟ್ಟದ ವ್ಯೂ ಪಾಯಿಂಟ್ನಲ್ಲಿದ್ದೀವಿ, ಅಂದರೆ ಪೀಕ್ ಪಾಯಿಂಟ್ನಲ್ಲಿದ್ದೀವಿ. ನೀವು ಈ ಜಾಗಕ್ಕೆ ಬರಬೇಕಂದ್ರೆ ಆದಷ್ಟು ಅರ್ಲಿ ಮಾರ್ನಿಂಗ್ ಬರೋದಕ್ಕೆ ಟ್ರೈ ಮಾಡಿ. 6 o'clock ಬಂದರೆ ನೀವು ಸನ್ ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗಿತ್ತು. ನಾವು 8 o'clock ಆಗಿತ್ತು. 8 o'clock ಸ್ಟಾರ್ಟ್ ಮಾಡಿ ಬಿಡದಿಲಿ ತಟ್ಟೆ ಇಡ್ಲಿ ತಿಂದ್ಬಿಟ್ಟು ರಾಮನಗರ ಬಂದು ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ಅಂದರೆ ಫುಲ್ ಬಿಸಿಲಾಗ್ಬಿಟ್ಟಿದೆ. ಬಿಸಿಲಾದರೆ ಇಲ್ಲಿ ಅಷ್ಟೊಂದು ಚೆನ್ನಾಗಿರುತ್ತೆ ಆ್ಯಂಡ್ ಶೆಕೆ ಸ್ಟಾರ್ಟ್ ಆಗುತ್ತೆ. ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಈ ಥರದ ಒಂದಿಷ್ಟು ಗಿಡಗಳು ಕಾಣ್ತವೆ ನೋಡಿ ನಿಮಗೆ. ಬೆಟ್ಟದ ಮೇಲೆಲ್ಲ ಒಂಥರ ಈ ಥರದ ಗಿಡಗಳು ಕಾಣುತ್ತೆ. ಆ್ಯಂಡ್ ಇಲ್ಲೊಂದು ಸಣ್ಣ ಲೇಕ್ ಥರ ಫಾರ್ಮ್ ಆಗಿದೆ. ಮೋಸ್ಟ್ಲಿ ಮಳೆ ಬಂದುಬಿಟ್ಟು ಇದು ಫಾರ್ಮ್ ಆಗಿದೆ. ಈ ಜಾಗಕ್ಕೆ ಬಹಳಷ್ಟು ವಿಶೇಷತೆಗಳಿದ್ದಾವೆ. ಅದರಲ್ಲಿ ತುಂಬ ಮುಖ್ಯವಾದದ್ದು ಅಂದರೆ ಇದು ಇಂಡಿಯಾಸ್ ಓನ್ಲಿ ವಲ್ಚರ್ಸ್ ಸ್ಯಾಂಕ್ಚುರಿ, ಅಂದರೆ ಭಾರತದ ಮತ್ತು ಏಷ್ಯಾದ ಅಂತ ಕೂಡ ಹೇಳ್ತಾರೆ, ಏಕೈಕ ರಣಹದ್ದುಗಳ ವನ್ಯಧಾಮ. ಇಲ್ಲಿಗೆ ರಣಹದ್ದುಗಳು ವಲಸೆ ಬರ್ತವೆ. ಯಾವ ಸೀಸನಲ್ಲಿ ವಲಸೆ ಬರ್ತವೆ ಅಂತೇಳಿ ನಾನು ಇಲ್ಲಿ ಹಾಕ್ತೀನಿ, ಪಾಸ್ ಮಾಡಿಬಿಟ್ಟು ನೋಡ್ಕೊಂಬಿಡಿ. ಸೊ ಅದಕ್ಕೋಸ್ಕರ ಜಾಗ ತುಂಬ ಫೇಮಸ್. ಆ್ಯಂಡ್ ಇನ್ನೊಂದು ಇಲ್ಲಿಯ ವಿಶೇಷತೆ ಅಂತೇಳಿ ಹೇಳಿದ್ರೆ, ಇಲ್ಲಿ ಶೋಲೆ ಮೂವಿ ಶೂಟಿಂಗ್ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಶೋಲೆ ಮೂವಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆ ಮೂವಿನ ಇಲ್ಲಿ ಶೂಟ್ ಮಾಡಿದ್ದಾರೆ. ಶೋಲೆ ಮೂವಿ ಅಂದ್ಕೂಳೆ ನಮ್ಗೆ ನೆನಪಾಗೋದು ಒಂದು ಡೈಲಾಗ್, ಇನ್ ಕುತ್ತೋಕೆ ಸಾಮನೆ ಮತ್ತೆ ನಾಚು ಬಸಂತಿ ಮತ್ತೆ ನಾಚು ಅಂತೇಳಿ. ಆ ಮೂವಿಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ತುಂಬ ಬೆಟ್ಟಗಳಿರುತ್ತೆ, ಬಂಡೆಗಳಿರುತ್ತೆ. ಸೊ ಅದನ್ನ ಇಲ್ಲಿ ಶೂಟ್ ಮಾಡಿದಾರಂತೆ. ಆ್ಯಂಡ್ ಇಲ್ಲಿ ಸನ್ರೈಸ್ ಕೂಡ ನೀವು ಎಂಜಾಯ್ ಮಾಡ್ಬೋದು. ಅಲ್ಲಿ ಮಾರ್ನಿಂಗ್ ಬಂದರೆ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಕೂಡ ನೋಡ್ಬೋದು. ಆ್ಯಂಡ್ ದೇವಸ್ಥಾನದಲ್ಲಿ ನೀವು ಪೂಜೆ ಕೂಡ ಮಾಡಿಸ್ಬೋದು ಬಂದರೆ. ಒಟ್ಟಿನಲ್ಲಿ ಬ್ಯಾಂಗ್ಳೂರಿಯನ್ಸ್ಗೆ ಒನ್ ಆಫ್ ದ ಬೆಸ್ಟ್
ವೀಕೆಂಡ್ ಗೆಟವೆ ಅಂತ ಹೇಳಿದ್ರೆ ಈ ಬೆಟ್ಟ, ರಾಮದೇವರ ಬೆಟ್ಟ. ಬೆಟ್ಟಕ್ಕೆ ಹತ್ತುವಾಗ ಮಧ್ಯ ಮಧ್ಯ ಈ ಥರದ ವ್ಯೂಸ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಸ್ನೇಹಿತರೆ, ನಾವಿವಾಗ ರಾಮದೇವರ ಬೆಟ್ಟದ ಪಾರ್ಕಿಂಗ್ ಹತ್ರ ಇರುವ ಇನ್ಫಾರ್ಮೇಷನ್ ಸೆಂಟರ್ ಹತ್ರ ಇದ್ದೀವಿ. ಈ ಇನ್ಫಾರ್ಮೇಷನ್ ಸೆಂಟರ್ನ 2015 ಮಾಡಿದ್ದಾರೆ. ಇದು ಆ್ಯಕ್ಚುಲಿ ತುಂಬ ಉಪಯುಕ್ತವಾದ ಒಂದು ಮಾಹಿತಿಗಳು ಇದ್ರೊಳಗಿದ್ದಾವೆ. ನಾನು ನಿಮಗೆ ಹೇಳಿದೆ, ಲೈಕ್ ಇಲ್ಲಿ ವಲ್ಚರ್ ಸೆಂಚುರಿ, ಇದು ಇಂಡಿಯಾಸ್ ಓನ್ಲಿ ವಲ್ಚರ್ ಸೆಂಚುರಿ ಅಂತೇಳಿ. ಸೊ ವಲ್ಚರ್ದು ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಅದಲ್ಲದೆ ನಿಮಗೆ ರಾಮನಗರ ಜಿಲ್ಲೆಯಲ್ಲಿರುವ ಯಾವುದ್ಯಾವುದು ಪ್ಲೇಸಸ್, ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಅದ್ರ ಬಗ್ಗೆನೂ ಒಂದು ಲಿಸ್ಟ್ ಇದೆ. ಅದು ನೋಡಿದ್ರೆ, ಅದು ಬಿಟ್ಟರೆ ನೀವು ಸಾವಣದುರ್ಗ ಬೆಟ್ಟ ಅಂತೇಳಿ ಇಲ್ಲಿ ಹತ್ತಿರದಲ್ಲಿ ಬರುತ್ತೆ, ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ರಾಮನಗರದ ಚಿರತೆಗಳು ಅಂತೇಳಿ, ಇಲ್ಲಿ ತುಂಬ ಚಿರತೆಗಳು ಇರ್ತಿದ್ವಂತೆ ಬೆಟ್ಟದಲ್ಲಿ. ಇವಾಗಲೂ ಚಿರತೆಗಳಿದ್ದಾವೋ ಇಲ್ಲ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಆ ಚಿರತೆಗಳ ಬಗ್ಗೆ. ಆ್ಯಂಡ್ ರಾಮನಗರದ ಸ್ಲಾತ್ ಕರಡಿಗಳು ಅಂತೇಳಿ ಹೇಳ್ತಾರೆ, ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ಇನ್ಫಾರ್ಮೇಷನ್ ಇದ್ದಾವೆ. ನಿಮಗೆ ಯೂಶ್ವಲಿ ಬೆಟ್ಟ ಇರೋ ಪ್ರದೇಶದಲ್ಲಿ ಕರಡಿಗಳು ಜಾಸ್ತಿ ಇರ್ತವೆ, ಆಯಿತಾ. ಬಟ್ ಇವಾಗ ಎಷ್ಟು ಕರಡಿಗಳು ಉಳ್ಕೊಂಡಿದ್ದಾವೆ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಆ್ಯಂಡ್ ರಾಮನಗರದ ಪಕ್ಷಿ ಸಂಕುಲಗಳು, ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಇಲ್ಲೂ ಇದೆ, ಇಲ್ಲಿ ನೋಡಿ, ಇವೆಲ್ಲ ಕೂಡ ಪಕ್ಷಿಗಳ ಬಗ್ಗೆ ಮಾಹಿತಿ. ಇದು ಹಾಗೆ ಇದು ಒಂದು ಏನು ಬರ್ಡ್ ವಾಚಿಂಗ್ ಪ್ಲೇಸ್ ಅಂತೇಳಿ ಹೇಳ್ತಾರೆ. ಈ ರಾಮದೇವರ ಬೆಟ್ಟ ಇಟ್ ಈಸ್ ಬರ್ಡ್ ವಾಚಿಂಗ್ ಪ್ಲೇಸ್. ಓಕೆ, ನೀವು ಪಕ್ಷಿಗಳ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ವೀಕ್ಷಣೆ ಮಾಡ್ಬೋದು. ಸೊ ಅದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಈಜಿಪ್ಟಿಯನ್ ರಣಹದ್ದು ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ. ಇದು ನೆಸ್ಟಿಂಗ್ ಪೀರಿಯಡ್ ನವೆಂಬರ್ ಟು ಮಾರ್ಚ್ ಟೈಮಲ್ಲಿ ಇಲ್ಲಿ ಬಂದು ಗೂಡು ಕಟ್ಟಿ ಮರಿ ಮಾಡ್ಕೊಳುತ್ತೆ. ಅದು ಬಿಟ್ಟರೆ ಇನ್ನೊಂದು ಟೈಪ್ ಆಫ್ ವಲ್ಚರ್ ಬರುತ್ತೆ, ಅದು ಲಾಂಗ್ ಬಿಲ್ಡ್ ವಲ್ಚರ್ ಅಂತ ಹೇಳ್ತಾರೆ. ಸೊ ಲಾಂಗ್ ಬಿಲ್ಡ್ ವಲ್ಚರ್ ಬಗ್ಗೆನೂ ಇಲ್ಲಿ ಡೀಟೇಲ್ಸ್ ಕಾಣ್ಬೋದು ನೀವು. ಅದು ಕೂಡ ನವೆಂಬರ್ ಟು ಮಾರ್ಚ್ ಟೈಮಲ್ಲಿ ಬಂದು ಗೂಡು ಕಟ್ಟಿ ಮರಿ ಮಾಡ್ಕೊಂಡು ಹೋಗುತ್ತೆ ಅಂತೇಳಿ. ಸೊ ಇದು ಇಲ್ಲೇನಿದೆಯಲ್ಲ, ಇದು ಈಜಿಪ್ಟಿಯನ್ ವಲ್ಚರ್ ನಿಮಗೆ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ಈಜಿಪ್ಟಿಯನ್ ವಲ್ಚರ್. ಆ್ಯಂಡ್ ದಿಸ್ ಈಸ್ ಲಾಂಗ್ ಬಿಲ್ಡ್ ವಲ್ಚರ್, ಉದ್ದ ಕೊಕ್ಕಿನ ರಣಹದ್ದು ಅಂತೇಳಿ. ಅದು ಇವೆರಡೂ ಕೂಡ ಇಲ್ಲಿಗೆ ವಲಸೆ ಬರುವಂಥ ರಣಹದ್ದುಗಳು.